ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದು, ಎಲ್ಲವೂ ನಾನೇ ಆಗಿದ್ದೀನಿ, ಎಲ್ಲವೂ ನಾನೇ ಆಗಿದ್ದರೂ ಸಹ ಅಲ್ಪಮತಿಗಳಾದವರು ನನ್ನನ್ನು ನೋಡದೆ ಕೇವಲ ನಶ್ವರವಾದ ಮಿಥ್ಯೆಯಾದ ಸ್ವರ್ಗ ಸುಖವನ್ನು ಅಪೇಕ್ಷೆ ಮಾಡಿ ಪುಣ್ಯಕರ್ಮಗಳನ್ನ ಆಚರಣೆ ಮಾಡ್ತಾರೆ. ಅಂಥ ಪುಣ್ಯಕರ್ಮಗಳು ಕಣ್ಣಿಲ್ಲದ ಗರುಡನ, ರೆಕ್ಕೆ ಉಳ್ಳ ಗರುಡನ ಸಮಾನವಾಗ್ತಾರೆ. ಯಾಕಂದರೆ ಅರಿವನ್ನು ಉಂಟು ಮಾಡ್ತಕ್ಕಂಥದ್ದು, ವಸ್ತುಗಳನ್ನ ತೋರಿಸ್ಕೊಡ್ತಕ್ಕಂಥದ್ದು ಕಣ್ಣಾಗಿರ್ತದೆ. ಅಂಥ ಕಣ್ಣೇ ಇಲ್ಲದ ಕೇವಲ ರೆಕ್ಕೆಗಳಿಂದ ಏನು ಪ್ರಯೋಜನ ಅನ್ನುವಂತೆ ಪರಮಾತ್ಮನ ಪ್ರಾಪ್ತಿಯನ್ನು ತಂದು ಕೊಡದ ಯಾವುದೇ ಸತ್ಕರ್ಮಗಳು ಎಷ್ಟು ಮಾಡಿದರೂ ವ್ಯರ್ಥ ಅನ್ನುವ ಅರ್ಥದಲ್ಲಿ ಅನೇಕ ವಿಚಾರಗಳನ್ನ ತಿಳಿಸ್ಕೊಡ್ತಾ ಇರ್ತಾನೆ. ಈಗ ಮುಂದುವರೆದು ಹೇಳ್ತಾನೆ, ನರ ದುಃಖಾನುಭವಿಗಳು ಸ್ವರ್ಗವನ್ನೇ ತಮ್ಮ ಶಾಶ್ವತ ಸುಖವೆಂದು ತಿಳಿಯುವರು. ಸುಖದ ಸತ್ಯ ಸ್ವರೂಪವನ್ನು ತಿಳಿಯಬೇಕಾದರೆ ದೋಷರಹಿತವೂ ನಾಶರಹಿತವೂ ಆದ ಪರಮಸುಖದ ಮೂಲವೇ ನಾನಾಗಿರುವೆನು. ವೀರಶ್ರೇಷ್ಠನಾದ ಅರ್ಜುನ, ಸ್ವರ್ಗ ನರಕಗಳು ನನ್ನನ್ನು ಸೇರುವುದಕ್ಕೆ ವಕ್ರಗಳಾದ ಹಾಗೂ ಕ್ಲೇಶಕರವಾದ ಎರಡು ಮಾರ್ಗಗಳಾಗಿರುವವು. ಸ್ವರ್ಗ ನರಕ ಎರಡುವೇ ನನ್ನನ್ನು ಸೇರಲಿಕ್ಕೆ ಸಾಧ್ಯವಿಲ್ಲದ ವಕ್ರವಾಗಿರುವ ಎರಡು ಮಾರ್ಗಗಳವು. ಆ ಸ್ವರ್ಗ ನರಕಗಳು ಎರಡನ್ನ ಸಂಬಂಧಪಟ್ಟಂಥ ಕಾರ್ಯಗಳನ್ನ ಮಾಡಿ ನನ್ನನ್ನು ಸೇರಲಿಕ್ಕೆ ಸಾಧ್ಯವಿಲ್ಲ. ಇವುಗಳ ಸ್ವಭಾವವೇನೆಂದರೆ, ಪುಣ್ಯ ಮಿಶ್ರಿತವಾದ ಪಾಪದ ಜೀವಿಗಳನ್ನು ಸ್ವರ್ಗವೂ ಎಳೆದೊಯ್ಯುವುದು. ಏನಂತಾರೆ ಇಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ, ಪುಣ್ಯ ಅಂದರೆ ಏನು, ಪಾಪ ಅಂದರೆ ಏನು ಅಂತ. ಪುಣ್ಯ ಮಾಡಿದವನು ನೀನು ಪುಣ್ಯ ಮಾಡಿದವನು ಅಂತ ಹೇಳ್ತಾ ಇರ್ತಾರೆ. ಆದರೆ ಇಲ್ಲಿ ಪುಣ್ಯ ಅಂದರೆ ಏನು ಅಂದರೆ, ಪುಣ್ಯ ಮಿಶ್ರಿತವಾದ ಪಾಪದ ಜೀವಿಗಳನ್ನು, ಪಾಪ ಮಾಡಿರ್ತಾರೆ, ಪುಣ್ಯವೂ ಸೇರ್ಕೊಂಡಿರ್ತದೆ, ಅಂಥವನನ್ನು ಸ್ವರ್ಗ ಸುಖಕ್ಕೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಪಾಪದ ಲೇಷವಿಲ್ಲದೆ ಇದ್ದರೆ ಜ್ಞಾನಿಗಳಾಗ್ತಿದ್ರು. ಅವರು ಸದ್ಗುರುವಿನ ದರ್ಶನ ಆಗ್ತಾಯಿತ್ತು, ಅವರು ಜ್ಞಾನಿಗಳಾಗ್ತಾಯಿದ್ರು, ಮುಕ್ತಿಯನ್ನು ಹೊಂದ್ತಾಯಿದ್ರು. ಆದರೆ ಪಾಪವನ್ನು ತುಂಬಿಕೊಂಡು ಪುಣ್ಯವನ್ನು ಮಿಶ್ರಣ ಮಾಡಿ ಇಟ್ಕೊಂಡಿರ್ತಾರೆ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಪುಣ್ಯ ಮಿಶ್ರಿತವಾದ ಪಾಪದ ಜೀವಿಗಳನ್ನು ಸ್ವರ್ಗಕ್ಕೆ ಎಳೆದೊಯ್ಯುವರು. ನೋಡಿ, ಕರ್ಕೊಂಡು ಹೋಗ್ತಾರೆ ಅನ್ನಲಿಲ್ಲ, ಎಳೆದೊಯ್ಯುವರು. ಆಯಿತಾ. ಶುದ್ಧ ಪಾಪಾತ್ಮರನ್ನು ನರಕವು ಎಳೆದೊಯ್ಯುವುದು. ಇಷ್ಟೇ ವ್ಯತ್ಯಾಸ ಸ್ವರ್ಗ ನರಕಕ್ಕೆ. ಪಾಪ ಪುಣ್ಯಗಳನ್ನು ಮಿಶ್ರವಾಗಿ ಇಟ್ಕೊಂಡಿರ್ತಕ್ಕಂಥ ಜೀವಿಗಳನ್ನು ಸ್ವರ್ಗಕ್ಕೆ ಕರ್ಕೊಂಡೋಗ್ತಾರೆ. ಯಾಕೆ? ನಿನ್ನ ಪುಣ್ಯದ ಫಲ ಎಲ್ಲ ತೀರಲಿ, ಬಾ ಸ್ವರ್ಗ ಸುಖವನ್ನು ಅನುಭವಿಸುವಂತ. ಮುಗಿದ ಮೇಲೆ ಒದ್ದು ತಿರ್ಗಾ ನರಕವನ್ನೇ ತೋರಿಸ್ತಾರೆ. ಶುದ್ಧ ಪಾಪವನ್ನು ಮಾಡಿದವ್ರನ್ನ ಸೀದಾ ನರಕಕ್ಕೆ ಕರ್ಕೊಂಡು ಹೋಗ್ತಾರೆ. ಅರ್ಜುನ, ಶುದ್ಧವೂ ನಿರ್ದೋಷವೂ ಆದ ಪುಣ್ಯಜೀವಿಗಳು ಮಾತ್ರ ನೇರ ಹಾಗೂ ಸುಗಮವಾದ ಮಾರ್ಗದಿಂದ ನನ್ನನ್ನೇ ಸೇರುವರು. ಕೇವಲ ಪರಿಪೂರ್ಣ ಶುದ್ಧ ಕರ್ಮವನ್ನು ಯಾರು ಮಾಡಿರ್ತಾರೋ ಅವರು ಗುರುವನ್ನು ಆಶ್ರಯಿಸಿ ಜ್ಞಾನವನ್ನು ಸಂಪಾದನೆ ಮಾಡಿ ಸೀದಾ ನನ್ನನ್ನೇ ಸೇರುವರು. ಅರ್ಜುನ, ನನ್ನಲ್ಲಿಯೇ ಇರುತ್ತಿದ್ದರೂ ಯಾವ ಕರ್ಮಗಳಿಂದ ಜನರು ನನ್ನನ್ನು ಹೊಂದಲಾರರೋ ಅಂತಹ ಕರ್ಮವನ್ನೇ ಪುಣ್ಯವೆಂದು ಹೇಳುವ ಅವರ ನಾಲಿಗೆಗಳು ನೂರಾರು ಸಾವಿರಾರು ಓಳಾಗುವುದಿಲ್ಲವೇ? ಕೃಷ್ಣ ಏನು ಹೇಳ್ತಾ ಇದ್ದಾನೆ ಇಲ್ಲಿ, ನನ್ನನ್ನು ಹೊಂದಲಾರರೋ, ಯಾವ ಕರ್ಮಗಳನ್ನು ಮಾಡಿ ನನ್ನನ್ನು ಹೊಂದಲಾರರೋ ಅಂದರೆ ಪರಮಾತ್ಮನ ಸನ್ನಿಧಿಗೆ ಕರೆದುಕೊಂಡು ಹೋಗದೆ ಇರತಕ್ಕಂಥ ಯಾವ್ಯಾವ ಕರ್ಮಗಳನ್ನ ನಾವು ಮಾಡ್ತೀವೋ ಅದನ್ನೆಲ್ಲ ಮಾಡಿಬಿಟ್ಟು ನಾನು ಪುಣ್ಯ ಕಾರ್ಯ ಮಾಡಿದೆ ಅಂತ ಹೇಳ್ತಾರಲ್ಲ, ಅಂಥವರ ನಾಲ್ಗೆಗಳು ಸಾವಿರ ಓಳಾಗಿ ಸೀಳಲ್ಪಡ್ತವೆ ಅರ್ಜುನ ಅಂತ ಹೇಳ್ತಾ ಇದ್ದಾರೆ. ಅದರ ಅರ್ಥ ಅವ್ರನ್ನ ಹಿಡಿದು ಕತ್ತರಿಸ್ಬೇಕು ಅಂತಲ್ಲ. ಇಲ್ಲಿ ಅಂಥವರು ಸುಖವನ್ನು ಹೊಂದುತ್ತೀನಿ ಅಂತ ತಿಳ್ಕೊಂಡು ನರಕವನ್ನೇ ಹೊಂದುತ್ತಾರೆ. ಅವರು ಶಾಶ್ವತ ಸುಖವನ್ನು ಎಂದಿಗೂ ಪಡೆಯೋದಿಲ್ಲ. ಯಾವುದು? ಪರಮಾತ್ಮನನ್ನು ಹೊಂದಲಿಕ್ಕೆ ಬೇಕಾಗಿರುವ ಶುದ್ಧ ಪುಣ್ಯ ಕಾರ್ಯವನ್ನು ಬಿಟ್ಟು ಫಲಾಪೇಕ್ಷೆ ಇಟ್ಟುಕೊಂಡು ಸ್ವರ್ಗ ಸುಖವನ್ನು ಆಸೆ ಇಟ್ಕೊಂಡು ಮಾಡ್ತಕ್ಕಂಥ ಪುಣ್ಯ ಕಾರ್ಯಗಳು ಪರಮಾತ್ಮನನ್ನು ತಂದು ಕೊಡ್ಲಾರೋ. ಆದರೆ ಅಂತಹ ಕರ್ಮಗಳನ್ನ ಮಾಡಿಬಿಟ್ಟು, ಯಾವುದು ಸ್ವರ್ಗ ನರಕಗಳ ಪ್ರಾಪ್ತಿಗೆ ಕಾರಣವಾದ ಪಾಪ ಪುಣ್ಯ ಕರ್ಮಗಳನ್ನ ಮಾಡಿಬಿಟ್ಟು ಪುಣ್ಯ ಕಾರ್ಯಗಳನ್ನ ಮಾಡಿ, ಪಾಪ ಮಿಶ್ರಿತವಾದ ಪುಣ್ಯ ಕಾರ್ಯಗಳನ್ನ ಮಾಡಿ ನನಗೆ ಪರಮಾತ್ಮನ ಪ್ರಾಪ್ತಿ ಆಗ್ತದೆ, ನಾನು ಪುಣ್ಯ ಕಾರ್ಯ ಮಾಡಿದ್ದೀನಿ ಅಂದರೆ ಅಂಥವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅವ್ರ ನಾಲಿಗೆ ಸೀಳಲ್ಪಡುವುದು ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಈ ಪ್ರಕಾರ ಯಜ್ಞಕರ್ತರು ಯಜ್ಞಗಳ ದ್ವಾರ ನನ್ನನ್ನು ಉಪಾಸಿಸಿ ಸ್ವರ್ಗಭೋಗವನ್ನು ಯಾಚಿಸುತ್ತಾರೆ. ಅವರು ತಮ್ಮ ಪಾಪದಲ್ಲಿರುವ ಪುಣ್ಯದ ಸಾಮರ್ಥ್ಯದಿಂದ ಸ್ವರ್ಗಲೋಕವನ್ನು ಹೊಂದುವರು.
ಅವರ ಪಾಪದಲ್ಲಿರುವ ಪುಣ್ಯದ ಸಾಮರ್ಥ್ಯದಿಂದ ಸ್ವರ್ಗಕ್ಕೆ ಹೋಗ್ತಾರೆ ಹೊರತು ಸ್ವರ್ಗದಲ್ಲಿ ಅವರು ಶಾಶ್ವತ ನೆಲೆ ಇರೋದಿಲ್ಲ. ಯಾಕೆ? ಪಾಪದಲ್ಲಿರುವ ಪುಣ್ಯದ ಕಾರ್ಯದಿಂದ. ಆ ಪಾಪ ಕಾರ್ಯ ಮಾಡಿರ್ತಾರೆ, ಅದರಲ್ಲಿ ಪುಣ್ಯವು ಲವಲೇಶವು ಅಂಟಿಕೊಂಡಿರ್ತದೆ. ಇಂತಹ ಸಂದರ್ಭದಲ್ಲಿ ಅವರು ಆ ಕರ್ಮವನ್ನು ಮಾಡಿದಾಗ ಅವರು ಸ್ವರ್ಗಕ್ಕೆ ಹೋಗ್ತಾರೆ. ಅಂತಹವರು ನನ್ನನ್ನು ಎಂದೂ ಸೇರರು. ಆ ಸ್ವರ್ಗದಲ್ಲಿ ಒಂದು ಅಮರತ್ವವೇ ಸಿಂಹಾಸನವು, ಅಲ್ಲಿ ಕುಳಿತುಕೊಳ್ಳುವುದಕ್ಕಾಗಿ ಐರಾವತವು ಮತ್ತು ವಾಸ ಮಾಡುವುದಕ್ಕಾಗಿ ರಾಜಧಾನಿಯಾದ ಅಮರಾವತಿಯೂ ಇದೆ. ಅಲ್ಲಿ ಮಹಾಸಿದ್ಧಿಯ ಸಂಗ್ರಹವು, ಅಮೃತ ಭಂಡಾರವು ಮತ್ತು ಕಾಮಧೇನುಗಳ ಸಮೂಹವೂ ಇದೆ. ಅಲ್ಲಿ ಸೇವೆ ಮಾಡುವುದಕ್ಕಾಗಿ ಸಹ ದೇವತೆಗಳು ಸಿದ್ಧರಾಗಿರುವರು. ಭೂಮಿಯ ಮೇಲೆ ಸೋಪಾನಗಳಿರುತ್ತದೆ ಮತ್ತು ಕ್ರೀಡಿಸುವುದಕ್ಕಾಗಿ 4 ಕಡೆಯಲ್ಲಿಯೂ ಕಲ್ಪವೃಕ್ಷದ ಉಪವನಗಳಿರುತ್ತವೆ. ಅಲ್ಲಿ ಗಂಧರ್ವರು ಗಾಯನ ಮಾಡುವರು. ಈ ರೀತಿಯಲ್ಲಿ ವಿಲಾಸಿ ಸ್ತ್ರೀಯರು ಲಭಿಸುವರು. ಅಲ್ಲಿ ಶಯನ ಮಂದಿರದಲ್ಲಿ ಸ್ವಯಂ ಮದನನೇ ಸೇವೆ ಮಾಡುತ್ತಿರುವನು. ಚಂದ್ರನು ಅಂಗಳದಲ್ಲಿ ನೀರನ್ನು ಎರಚುವನು ಮತ್ತು ವಾಯುವಿನಂತಹ ಪರಿಚಾರಕರು ಎಡಬಿಡದೆ ಓಡಾಡುತ್ತಾ ಸಮಸ್ತ ಕೆಲಸವನ್ನೂ ಮಾಡುತ್ತಿರುವರು. ಅಲ್ಲಿ ಸ್ವಸ್ತಿವಾಚನ ಹೇಳುವ ಬ್ರಾಹ್ಮಣರಲ್ಲಿ ಬೃಹಸ್ಪತಿಯು ಮುಖ್ಯನು. ಭಟ್ಟನಂತೆ ಹೊಗಳುವುದಕ್ಕೆ ಬೇಕಾದಷ್ಟು ದೇವತೆಗಳು ಲಭಿಸುವರು. ಅಲ್ಲಿ ಸರದಾರರಂತೆ ಸಾಲಾಗಿ ನಿಂತಿರುವ ಲೋಕಪಾಲಕರು ಇರುವರು ಮತ್ತು ಉಚ್ಚೈಶ್ರವವೆಂಬ ಕುದುರೆ ಇರುವುದು. ತನ್ನ ಜೋಳಿಗೆಯಲ್ಲಿ ಪುಣ್ಯ ಇರುವವರೆಗೂ ಇಂದ್ರ ಸುಖಕ್ಕೆ ಸಮಾನವಾಗಿ ಇಂಥ ಹೆಚ್ಚು ಸುಖಗಳನ್ನು ಅವರು ಅನುಭವಿಸಲೆಂಬುದೇ ತಾತ್ಪರ್ಯವು. ಪರಮಾತ್ಮ ಏನು ಹೇಳ್ತಾ ಇದ್ದಾನೆ? ಇಷ್ಟೆಲ್ಲ ಸೇವೆಗಳು ಸಿಗುತ್ತೆ ಸ್ವರ್ಗದಲ್ಲಿ. 5 ಸ್ಟಾರ್ 3 ಸ್ಟಾರ್ ಹೋಟ್ಲುಗಳಲ್ಲಿ ಸಿಕ್ಕುವ ಅನೇಕ ಸುಖಗಳಿದೆಯಲ್ಲ, ಅದಕ್ಕೆ ಮೀರಿದ ಬೇಕಾದಷ್ಟು ಸುಖಗಳು ಸ್ವರ್ಗದಲ್ಲಿದೆ. ಆ ಸ್ವರ್ಗ ಯಾವುದು ಅಂದರೆ, ಅವನು ಪುಣ್ಯ ಕಾರ್ಯ ತೀರೋವರೆಗೂ ಅವನ್ನ ಅಲ್ಲಿ ಇಟ್ಕೊಂಡು ಸೇವೆ ಮಾಡ್ತಾರೆ ಎಲ್ಲರೂ ಸೇರಿ. ಎಲ್ಲ ಮುಗಿದ ಮೇಲೆ ಸೀದಾ ನರಕವಾಸವನ್ನು ತೋರಿಸ್ತಾರೆ. ಅದರಿಂದ ಇವುಗಳು ವ್ಯರ್ಥ ಅರ್ಜುನ. ಪುಣ್ಯ ಕಾರ್ಯಗಳು ವ್ಯರ್ಥವಾದವು. ಅದರಿಂದ ಶುದ್ಧ ಪುಣ್ಯ ಕಾರ್ಯವನ್ನು ಮಾಡಿದರೆ ಸದ್ಗುರುವಿನ ಸನ್ನಿಧಿ ಸಿಗ್ತದೆ. ಅದರಿಂದ ಜ್ಞಾನೋಪದೇಶವಾಗಿ ನಮಗೆ ಮುಕ್ತಿ ಸಿಗ್ತದೆ. ಅದರಿಂದ ಸ್ವರ್ಗ ಸುಖದ ಅಪೇಕ್ಷೆಯನ್ನು ಇಟ್ಟುಕೊಂಡು ಯಾವ ಕರ್ಮವನ್ನು ಮಾಡಬೇಡ, ಅದು ಪಾಪ ಮಿಶ್ರಿತವಾದದ್ದು ಅಂತ ಅರ್ಜುನನಿಗೆ ಇಲ್ಲಿ ಹೇಳ್ತಾ ಇದ್ದಾನೆ. ಮತ್ತು ಪ್ರಶ್ನೆ ಕೇಳ್ಬೋದು, ಆ ಸ್ವರ್ಗಲೋಕ ಎಲ್ಲಿದೆ? ಇಂದ್ರಾದಿ ದೇವತೆಗಳೆಲ್ಲಿದ್ದಾರೆ? ಸತ್ತವರೆಲ್ಲ ಈಗ ಸ್ವರ್ಗದಲ್ಲಿದ್ದಾರ ಅಂತ. ಇಲ್ಲಿ ವ್ಯಾವಹಾರಿಕ ಸತ್ಯವನ್ನು ಒಪ್ಪಿಕೊಂಡಿರೋದ್ರಿಂದ ಸ್ವರ್ಗವೂ ಸತ್ಯವೇ. ಅವೆಲ್ಲಿದೆ ಅಂದರೆ, ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟ ಈ ಸ್ವರ್ಗವನ್ನು ಮತ್ತು ಸ್ವರ್ಗದ ವ್ಯಕ್ತಿಗಳನ್ನು, ಸ್ವರ್ಗವನ್ನು ಅನುಭವಿಸಲಿಕ್ಕೆ ಹೋಗುವಂಥ, ನರಕವನ್ನು ಅನುಭವಿಸಲಿಕ್ಕೆ ಹೋಗುವಂತಹ ಜೀವರುಗಳನ್ನು ಸೂಕ್ಷ್ಮ ಶರೀರದ ವ್ಯವಹಾರಗಳಿವು. ಇವುಗಳನ್ನ ಜ್ಞಾನ ದೃಷ್ಟಿ ಇದ್ದರೆ ಮಾತ್ರ ನೋಡ್ಲಿಕ್ಕೆ ಸಾಧ್ಯ. ಅದು ಬಿಟ್ಬಿಟ್ಟು ನಮ್ಮ ಕಣ್ಣಿಗೆ ತೋರಿಸು ಅಂತ ಕ್ಯಾಮ್ರಾದಲ್ಲಿ ಸೆರೆ ಹಿಡಿತೀನಿ ಅಂದರೆ ಅವೆಲ್ಲ ಕಾಣಬರೋದಲ್ಲ. ಸ್ಥೂಲ ರೂಪದ್ದಲ್ಲ, ಇದು ಸೂಕ್ಷ್ಮ ಶರೀರದ ವ್ಯವಹಾರವನ್ನು ಇಲ್ಲಿ ಮಾತಾಡ್ತಾ ಇರೋದು. ಅದರಿಂದ ಸ್ಥೂಲ ಶರೀರದ ವ್ಯವಹಾರವನ್ನು ನೀವೇನಾದರೂ ಕಂಡ್ಕೋಬೇಕು ಅಂತ ಏನಾದ್ರು ಹೋದರೆ, ಇದು ಸೂಕ್ಷ್ಮ ಶರೀರದ ವ್ಯವಹಾರ. ನೀವು ತಿಪ್ಪರ್ಲಾಗ ಹಾಕಿದ್ರು ಇದನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯವಿಲ್ಲ. ಅದರಿಂದ ಸೂಕ್ಷ್ಮ ಶರೀರದ ವ್ಯವಹಾರ, ಸೂಕ್ಷ್ಮ ಶರೀರದ ಮಾತುಕತೆಗಳು, ಇದನ್ನು ಆಧ್ಯಾತ್ಮವನ್ನು ತಿಳಿದು ಸಾಧನೆ ಮಾಡಿದವ್ರಿಗೆ ಮಾತ್ರ ಅನುಭವ ಬರುತ್ತದೆ ಹೊರತು ಆ ಮಟ್ಟಿಗೆ ಸಾಧನೆಯನ್ನು ಮಾಡದೆ ಕೇವಲ ನಾವು ಕಣ್ಣಿಗೆ ಕಾಣುವಷ್ಟನ್ನೇ ಮಾತಾಡಿ ಅಲ್ಲಿ ಕಂಡಂತೆ ಇಲ್ಲೂ ಕಾಣಲಿ ಅಂತ ಅಂದರೆ ಅದು ತಪ್ಪಾಗುತ್ತೆ. ಇನ್ನು ಶುದ್ಧ ಅದ್ವೈತದ ಪ್ರಕಾರ, ಶುದ್ಧ ಜ್ಞಾನದ ಪ್ರಕಾರ ಸ್ವರ್ಗ ನರಕಾದಿಗಳು ಸುಳ್ಳು, ಇಂದ್ರಾದಿ ದೇವತೆಗಳು ಸುಳ್ಳು. ಅದೇ ಸಾಧ್ಯ? ಅದು ಬೇರೆ ಇದು ಬೇರೆನಾ ಅಂದರೆ, ವ್ಯಾವಹಾರಿಕ ಸತ್ಯ ಮಾಡುವಾಗ ಈಗ ರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ರು, ಸಮುದ್ರದಲ್ಲಿ ಅಲ್ಲಲ್ಲಿ ಮಂಜುಗಡ್ಡೆಗಳು ಕಾಣಿಸ್ಕೊಳ್ತವೆ ಅಂತ. ಮಂಜುಗಡ್ಡೆ ಎನ್ನುವುದು ಸುಳ್ಳು, ಆದರೆ ಗಟ್ಟಿಯಾಗಿರ್ತದಲ್ಲ, ಅದರಿಂದ ಅನೇಕ ಹಡಗುಗಳು ಡಿಕ್ಕಿ ಹೊಡೆದು ಬೀಳ್ತವಲ್ಲ ಅಂತ ಅಂದರೆ ಹೌದು, ನಿಜ. ಶೀತ ಜಾಸ್ತಿ ಆದಾಗ ನೀರೇ ಮಂಜುಗಡ್ಡೆ ಆಗುತ್ತೆ. ಆದರೆ ನೀರಲ್ಲದೆ ಅದು ಮತ್ತೇನೂ ಅಲ್ಲ, ಮಂಜುಗಡ್ಡೆ ಆಗಿರುವುದು ಸಾಕಾರ ರೂಪ. ಅದರಿಂದ ಅನೇಕ ಘಟನೆಗಳು ನಡೀತವೆ. ಅದೇ ಮಂಜುಗಡ್ಡೆ ಕರಗಿ ನೀರಾದಾಗ ಅಲ್ಲೇ ಇರ್ತದೆ, ನೀರೇ ನೀರಾಗಿರ್ತದೆ ಅಷ್ಟೆ. ನೀರು ಘನವಾಗಿದ್ದಾಗ ಮಂಜುಗಡ್ಡೆ ಅನ್ನಿಸ್ಕೊಳ್ಳುತ್ತೆ, ನೀರೇ ನೀರಾದಾಗ ಅದು ನೀರು ಅನ್ನಿಸ್ಕೊಳ್ಳುತ್ತೆ. ಇಲ್ಲಿ ಅಷ್ಟೇ, ಶಾಶ್ವತವಾದ ನೆಲೆ ಪರಮಾತ್ಮಂದು ನಿರಾಕಾರ ಸ್ವರೂಪು ಸಾಕಾರವಾಗಿ ಜಗತ್ತಾಗಿ ಕಾಣಿಸ್ಕೊಂಡಾಗ ಅದರ ವ್ಯವಹಾರ ಅಂತೂ ನಡೀತಾ ಇರ್ತದೆ. ಇಲ್ಲಿ ಸಾಕಾರ ಜಗತ್ತನ್ನು ಕುರಿತು ಮಾತನಾಡ್ತಿರುವ ವಿಚಾರ ಸ್ವರ್ಗ ನರಕಗಳು. ನಿರಾಕಾರಕ್ಕೆ ಬಂದಾಗ ಸ್ವರ್ಗವೂ ಇಲ್ಲ, ನರಕವೂ ಇಲ್ಲ. ಮುಂದಿನ ಆಡಿಯೋದಲ್ಲಿ ಮುಂದಿನ ವಿಚಾರವನ್ನು ತಿಳಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ
ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.